ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅಚ್ಚೇ ದಿನ ಬರ್ತದೆ ಅಂತೇಳಿ ಈ ದೇಶದ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ, ಕೇಂದ್ರದಲ್ಲಿ ಒಳ್ಳೆಯ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟು, ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಹೇಗೆ ಮಾತಾಡಿದ್ರು, ನಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನೇ ಏರಿಸಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ? ಸುಮಾರು 110 ರೂಪಾಯಿ ಒಂದು ಲೀಟರ್ಗೆ, 110 ರೂಪಾಯಿ 93 ಪೈಸೆ. 110 ರೂಪಾಯಿ 93 ಪೈಸೆ. ಹಿಂದೆಲ್ಲೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ಆಗುತ್ತೆ. ಈಗ 4 ಸಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಒಂದು, ಈ ಬೆಲೆ ಏರಿಸೋದ್ರಿಗೆ ಮಾಡಿ ಸುಮಾರು 7 ರೂಪಾಯಿ 52 ಪೈಸೆ, 7 ರೂಪಾಯಿ 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೇ ತಿಂಗಳು 2014ರಲ್ಲಿ 71 ರೂಪಾಯಿ 41 ಪೈಸೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇತ್ತು. 71 ರೂಪಾಯಿ 41 ಪೈಸೆ ಪೆಟ್ರೋಲ್ ಬೆಲೆ ಇತ್ತು. ಡೀಸೆಲ್ ಬೆಲೆ 56 ರೂಪಾಯಿ 71 ಪೈಸೆ ಇತ್ತು. ಇವತ್ತು ಎಷ್ಟಾಗಿದೆ ನೋಡಿ, 110 ರೂಪಾಯಿ 83 ಪೈಸೆ ಪೆಟ್ರೋಲು, ಆಮೇಲೆ 98 ರೂಪಾಯಿ 89 ಪೈಸೆ ಡೀಸೆಲು. ಅವತ್ತು ಗ್ಯಾಸ್ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ 412 ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ. ಅಡುಗೆ ಮನೆ ಗ್ಯಾಸು 412 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ?
915 ರೂಪಾಯಿ 50 ಪೈಸೆ. 915 ರೂಪಾಯಿ 15 ಪೈಸೆ ಅಂದ್ರೆ ಸುಮಾರು ಡಬಲ್ಗಿಂತ ಜಾಸ್ತಿ, 503 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಯಾಕೆ ಕಾರಣ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.